ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ರದ್ಧೆಯ ಪ್ರಭೇದಗಳಲ್ಲಿ ಶ್ಲೋಕ 7, 8, 9 ಮತ್ತು 10ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು. ಈ ಶ್ಲೋಕದ ಅನುವಾದ: ಪ್ರತಿ ಮನುಷ್ಯನು ಕೂಡ ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗಿ 3 ರೀತಿಗಳು ಇರುತ್ತವೆ. ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಈಗ ಕೇಳು. ಇದರ ಭಾವಾರ್ಥ: ಐಹಿಕ ಪ್ರಕೃತಿಯ ಗುಣಗಳಲ್ಲಿನ ಬೇರೆ ಬೇರೆ ನೆಲೆಗಳಿಗೆ ಅನುಗುಣವಾಗಿ ಆಹಾರ ಸ್ವೀಕಾರ, ಯಜ್ಞಗಳ ಮತ್ತು ತಪಸ್ಸಿನ ಆಚರಣೆ ಮತ್ತು ದಾನಗಳು ಇವುಗಳಲ್ಲಿಯೂ ವ್ಯತ್ಯಾಸವಿರುತ್ತದೆ. ಅವೆಲ್ಲವನ್ನು ಒಂದೇ ಮಟ್ಟದಲ್ಲಿ ಆಚರಿಸುವುದಿಲ್ಲ. ಯಾವ ಆಚರಣೆಗಳು ಕೂಡ ಐಹಿಕ ಪ್ರಕೃತಿಯ ಯಾವ ಗುಣಗಳಲ್ಲಿವೆ ಎಂದು ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳಬಲ್ಲವರು ಮಾತ್ರ ವಿವೇಕಶಾಲಿಗಳು ಆಗಿರುತ್ತವೆ. ಎಲ್ಲ ಬಗೆಯ ಯಜ್ಞ, ಆಹಾರ ಅಥವಾ ದಾನ ಒಂದೇ ಎಂದು ಭಾವಿಸುವವರಿಗೆ ತಾರತಮ್ಯ ಜ್ಞಾನವಿಲ್ಲ ಮತ್ತು ಅವರು ಮೂರ್ಖರು ಎಂದು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನು ತನಗೆ ಬೇಕಾದಂತೆ ನಡೆಯಬಹುದು, ಹಾಗೆ ನಡೆದರೂ ಪರಿಪೂರ್ಣತೆಯನ್ನು ಪಡೆಯಬಹುದು ಎಂದು ಕೆಲವರು ಧರ್ಮ ಪ್ರಚಾರಕರು ವಾದಿಸುತ್ತಾರೆ. ಆದರೆ ಈ ಮೂರ್ಖ ಮಾರ್ಗದರ್ಶಕರು ಧರ್ಮ ಗ್ರಂಥಗಳ ನಿರ್ದೇಶನಕ್ಕೆ ಅನುಗುಣವಾಗಿ ನಡೆಯುತ್ತಿಲ್ಲವೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರು ಮಾರ್ಗಗಳನ್ನು ಸೃಷ್ಟಿ ಮಾಡಿ ಜನಸಾಮಾನ್ಯರನ್ನು ತಪ್ಪುದಾರಿಗೆ ಎಳೆಯುವಂತೆ ಮಾಡುತ್ತಾ ಇರುತ್ತಾರೆ. ಶ್ಲೋಕ 8. ಆಯುಃ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದಯ ಆಹಾರಾಃ ಸಾತ್ವಿಕ ಪ್ರಿಯಾಃ. ಈ ಶ್ಲೋಕದ ಅನುವಾದ: ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಕೊಡುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿ ಇರುತ್ತವೆ. ಶ್ಲೋಕ 9. ಕಟ್ವಾಮ್ಲಲವಣಾತ್ಯುಷ್ಣಿ ತೀಕ್ಷ್ಣ ರೂಕ್ಷ ವಿದಾಹೀನಃ ಆಹಾರ ರಾಜಸ್ಯೇಷ್ಟ್ಯಾ ದುಃಖ ಶೋಕಾಮಯ ಪ್ರದಾಹ. ಈ ಶ್ಲೋಕಗಳ ಅನುವಾದ: ಬಹು ಕಹಿಯಾದ, ಬಹು ಹುಳಿಯಾದ, ಉಪ್ಪಾದ, ಬಿಸಿಯಾದ, ಖಾರವಾದ, ಒಣಕಲಾದ ಮತ್ತು ಸುಡುವಂತಹ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾಗಿ ಇಷ್ಟವಾಗಿಯೂ ಇರುತ್ತವೆ. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುತ್ತವೆ. ಶ್ಲೋಕ 10. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಈ ಶ್ಲೋಕದ ಅನುವಾದ: ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿಯಿಲ್ಲದ ಕೆಟ್ಟು ಅಳಿಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದಂಥ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾಗಿ ಇರುತ್ತದೆ. ಇದರ ಭಾವಾರ್ಥ: ಆಹಾರದ ಉದ್ದೇಶವು ಆಯುಸ್ಸನ್ನು ಹೆಚ್ಚಿಸುವುದು, ಮನಸ್ಸನ್ನು ಪರಿಶುದ್ಧಗೊಳಿಸುವುದು ಮತ್ತು ದೇಹ ಶಕ್ತಿಯನ್ನು ಹೆಚ್ಚಿಸುವುದು. ಇದೊಂದೇ ಅದರ ಉದ್ದೇಶವಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ಮಹಾ ಅಧಿಕಾರಿಗಳು ಆರೋಗ್ಯಕ್ಕೆ ಸಹಾಯಕವಾಗಿ ಮತ್ತು ಆಯುಷನ್ನು ಹೆಚ್ಚಿಸುವುದರಲ್ಲಿ ಅತ್ಯುತ್ತಮವಾದ ಆಹಾರಗಳನ್ನು ಆರಿಸುತ್ತಿದ್ದರು. ಹಾಲು ಉತ್ಪನ್ನಗಳು, ಸಕ್ಕರೆ, ಅಕ್ಕಿ, ಗೋಧಿ, ಹಣ್ಣುಗಳು ಮತ್ತು ತರಕಾರಿಗಳು ಇಂತಹ ಆಹಾರ. ಈ ಆಹಾರಗಳು ಸಾತ್ವಿಕ ಗುಣದವರಿಗೆ ಪ್ರಿಯವಾಗಿ ಇರುತ್ತವೆ. ಬೇಯಿಸಿದ ಧಾನ್ಯ, ಸಕ್ಕರೆ ಪಾಕ ಮೊದಲಾದಂತಹ ಇತರ ಆಹಾರಗಳನ್ನು ಸ್ವತಃ ಅಷ್ಟು ರುಚಿ ಇಲ್ಲದಿದ್ದರೂ ಕೂಡ ಹಾಲು ಅಥವಾ ಇತರ ಆಹಾರಗಳನ್ನು ಬೆರೆಸಿ ರುಚಿಕರವನ್ನಾಗಿ ಮಾಡಬಹುದು. ಆಗ ಅವು ಸಾತ್ವಿಕ ಗುಣಕ್ಕೆ ಸಂಬಂಧಿಸಿದವು ಆಗಿರುತ್ತವೆ. ಈ ಆಹಾರಗಳು ಸ್ವಭಾವತಃ ಪರಿಶುದ್ಧವಾದವು. ಮಾಂಸ ಮತ್ತು ಮದ್ಯಗಳಂತೆ ಮುಟ್ಟಬಾರದಂಥ ವಸ್ತುಗಳಿಂದ ಅವು ಭಿನ್ನವಾಗಿರುತ್ತವೆ. 8ನೆಯ ಶ್ಲೋಕದಲ್ಲಿ ಹೇಳಿದ ಕೊಬ್ಬಿನ ಆಹಾರಗಳಿಗೂ ಪ್ರಾಣಿಗಳನ್ನು ಕೊಂದು ಪಡೆಯುವ ಪ್ರಾಣಿಗಳ ಕೊಬ್ಬಿಗೂ ಸಂಬಂಧವಿಲ್ಲ. ಪ್ರಾಣಿಗಳ ಕೊಬ್ಬು ಹಾಲಿನ ರೂಪದಲ್ಲಿ ದೊರೆಯುತ್ತದೆ. ಎಲ್ಲ ಆಹಾರಗಳಲ್ಲಿ ಅತ್ಯಂತ ಅದ್ಭುತವಾದ ಆಹಾರ ಹಾಲು. ಹಾಲು, ಬೆಣ್ಣೆ, ಗಿಣ್ಣು ಮತ್ತು ಇಂತಹ ಉತ್ಪನ್ನಗಳನ್ನು ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವೇ ಇಲ್ಲದೆ ಪ್ರಾಣಿಗಳ ಕೊಬ್ಬನ್ನು ಕೊಡುತ್ತದೆ.
ಪಾಶವಿ ಮನೋಧರ್ಮದಿಂದ ಮಾತ್ರ ಈ ಹತ್ಯೆ ನಡೆಯುತ್ತದೆ. ಅಗತ್ಯವಾದಂತಹ ಕೊಬ್ಬನ್ನು ನಾಗರಿಕ ರೀತಿಯಲ್ಲಿ ಪಡೆದುಕೊಳ್ಳುವುದು ಹಾಲಿನಿಂದ ಮಾತ್ರ. ಕೊಲ್ಲುವುದು ಮಾನವ ವರ್ಗಕ್ಕಿಂತ ಕೀಳು ವರ್ಗದವರ ರೀತಿಯಾಗಿದೆ. ಸಸಾರಜನಕವು ಅಂದರೆ ಪ್ರೋಟೀನ್ ಅಂತ ಕರಿತೀವಲ್ಲ, ಅಂತಹ ಪ್ರೋಟೀನ್ ಇರುವಂತಹ ಒಂದು ಪದಾರ್ಥಗಳು ಬಟಾಣಿ, ಬೇಳೆ, ಗೋಧಿ ಮೊದಲಾದವುಗಳಲ್ಲಿ ಸಾಕಷ್ಟು ದೊರೆಯುತ್ತದೆ. ರಾಜಸ ಸ್ವಭಾವದ ಆಹಾರವು ಕಹಿಯಾಗಿರುತ್ತದೆ, ತುಂಬ ಉಪ್ಪಾಗಿರುತ್ತದೆ ಅಥವಾ ತುಂಬ ಬಿಸಿಯಾಗಿರುತ್ತದೆ, ಅಥವಾ ಅದಕ್ಕೆ ಅತಿಯಾಗಿ ಕೆಂಪು ಮೆಣಸನ್ನು ಸೇರಿಸಿರುತ್ತಾರೆ. ಅದು ಜಠರದಲ್ಲಿ ಜಠರ ರಸವನ್ನು ಕಡಿಮೆ ಮಾಡಿ ನೋವನ್ನು, ರೋಗವನ್ನು ಉಂಟು ಮಾಡುತ್ತದೆ. ತಾಮಸ ಗುಣದ ಆಹಾರವು ಮುಖ್ಯವಾಗಿ ಹೊಸದಾಗಿರುವುದಿಲ್ಲ. ಅಡಿಗೆ ಮಾಡಿದ ಅನಂತರ 3 ಗಂಟೆಗಳಿಗೂ ಹೆಚ್ಚಿನ ಕಾಲ ಬಿಟ್ಟು ತಿನ್ನುವ ಆಹಾರವು ಪ್ರಸಾದವನ್ನು ಹೊರತುಪಡಿಸಿ ತಾಮಸ ಎಂದು ಭಾವಿಸಲಾಗುತ್ತದೆ. ಅವು ಕೊಳೆಯುತ್ತಿರುವುದರಿಂದ ಇಂಥ ಆಹಾರಗಳಿಗೆ ದುರ್ವಾಸನೆ ಬರುತ್ತದೆ. ಈ ಗುಣದ ಜನರನ್ನು ಅದು ಆಕರ್ಷಿಸಿದರೂ ಸಾತ್ವಿಕ ಗುಣದವರಿಗೆ ಅಸಹ್ಯ ಎನಿಸುತ್ತದೆ. ಪರಮಪ್ರಭುವಿಗೆ ಮೊದಲು ನೈವೇದ್ಯ ಮಾಡಿದಂತಹ ಅಥವಾ ಮೊದಲು ಸಾಧುಗಳು, ವಿಶೇಷವಾಗಿ ಗುರುಗಳು ತಿಂದ ಆಹಾರದ ಶೇಷವನ್ನು ಮಾತ್ರ ತಿನ್ನಬಹುದು. ಇಲ್ಲವಾದರೆ ಆಹಾರದ ಉಚ್ಚಿಷ್ಟ ಭಾಗವನ್ನು ತಾಮಸ ಗುಣಕ್ಕೆ ಯೋಗ್ಯವಾದದ್ದು ಎಂದು ಭಾವಿಸುತ್ತಾರೆ. ಅವು ಸೋಂಕನ್ನು ಅಥವಾ ಕಾಯಿಲೆಯನ್ನು ಹೆಚ್ಚಿಸುತ್ತವೆ. ತಾಮಸ ಗುಣದವರಿಗೆ ಇಂತಹ ಆಹಾರವು ತುಂಬ ರುಚಿಯಾಗಿರುತ್ತದೆ. ಆದರೆ ಸಾತ್ವಿಕ ಗುಣದವರು ಅದನ್ನು ಇಷ್ಟಪಡುವುದಿಲ್ಲ, ಮುಟ್ಟುವುದೂ ಸಹ ಇಲ್ಲ. ಅತ್ಯುತ್ತಮ ಆಹಾರ ಎಂದರೆ ದೇವೋತ್ತಮ ಪರಮಪುರುಷನ ಪ್ರಸಾದ. ಭಗವದ್ಗೀತೆಯಲ್ಲಿ ಪ್ರಭುವು ತರಕಾರಿ, ಹಿಟ್ಟು ಮತ್ತು ಹಾಲು ಇವುಗಳಿಂದ ಮಾಡಿದ ಭಕ್ತಿಪೂರ್ವಕ ಅರ್ಪಿಸಿದ ನೈವೇದ್ಯವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ದೇವೋತ್ತಮ ಪರಮಪುರುಷನು ಮುಖ್ಯವಾಗಿ ಸ್ವೀಕರಿಸುವುದು ಭಕ್ತಿ ಮತ್ತು ಪ್ರೀತಿಗಳನ್ನು ಮಾತ್ರ. ಆದರೆ ಪ್ರಸಾದವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಿದ್ಧ ಮಾಡಬೇಕೆಂದು ಹೇಳಲಾಗಿದೆ. ಧರ್ಮಗ್ರಂಥದ ನಿರ್ದೇಶನದ ಪ್ರಕಾರ ಸಿದ್ಧಪಡಿಸಿ ದೇವೋತ್ತಮ ಪರಮಪುರುಷನಿಗೆ ನೈವೇದ್ಯ ಮಾಡಿದ ಆಹಾರವನ್ನು ಬಹುಕಾಲದ ಹಿಂದೆ ಸಿದ್ಧ ಮಾಡಿದ್ದರೂ ಕೂಡ ತಿನ್ನಬಹುದು, ಏಕೆಂದರೆ ಅದು ದಿವ್ಯವಾದದ್ದು. ಆದ್ದರಿಂದ ಆಹಾರವನ್ನು ಪೂತಿನಾಶಕವನ್ನಾಗಿ ತಿನ್ನಲು ಯೋಗ್ಯವಾಗಿ ಮತ್ತು ಎಲ್ಲರಿಗೂ ರುಚಿಯಾಗಿ ಮಾಡಲು ಅದನ್ನು ದೇವೋತ್ತಮ ಪರಮಪುರುಷನಿಗೆ ಅರ್ಪಿಸಬೇಕು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.